ಜಾಸ್ಪರ್ ಕಡೆ ಕಣ್ಮಿಟ್ಟಿಕಿಸ್ದೆ ನೋಡ್ತಿದ್ದು ಭೂಮಿಕಾಳನ್ನ ಇಲುಕಕ್ಕೆ ಕರೆತರೋದಕ್ಕೆ ವರ್ಮ ತುಂಬ ಪ್ರಯತ್ನಿಸ್ತಾನೆ. ಆದರೆ ಭೂಮಿಕಾ ಮಾತ್ರ ಜಾಸ್ಪರ್ ಕಡೆ ಆಗಿ ನೋಡ್ತಿರ್ತಾಳೆ. ನಿಜಕ್ಕೂ ಈಗ ಭೂಮಿಕಾಗೆ ಹೇಗೆ ಅನ್ಸುತ್ತೆ ಅಂದರೆ ತನ್ನ ಸುತ್ತ ಯಾರೂ ಇಲ್ಲದಂತೆ, ಜಾಸ್ಪರ್ ಒಬ್ಬನೇ ತನ್ನ ಎದುರು ನಡ್ಕೊಂಡು ಹೋಗ್ತಿರೋಂತೆ, ತನ್ನ ಮೈ ಮೇಲೆಲ್ಲ ಹೂಗಳು ಹರಡಿದಂತೆ ಒಂದು ವಿಚಿತ್ರ ಅನುಭವ ಆಗ್ತಿದೆ. ಇದೆಲ್ಲ ಯಾವುದರಿಂದ ಆಗ್ತಿದೆ ಅಂತ ಅವಳಿಗೆ ಅರ್ಥ ಆಗ್ತಿಲ್ಲ. ಆದರೆ ಆ ಫೀಲಿಂಗ್ ಮಾತ್ರ ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಿದೆ. ನಿಜಕ್ಕೂ ಅವಳಿಗೆ ತಿಳಿಯದೇ ಅಲ್ಲಿಂದ ಎದ್ದು ಜಾಸ್ಪರ್ ಹಿಂದೆ ಹೋಗೋದಕ್ಕೆ ನೋಡ್ತಾಳೆ. ಸ್ಪೆಷಲ್ ಡ್ರಿಂಕ್ ಮಾಡಿಕೊಡ್ಲಿ ಅಂತ ಕಸ್ಟಮರ್ಸ್ ತುಂಬ ಹೊತ್ತಿಂದ ಕಾಯ್ತಿರೋದ್ರಿಂದ ಜಾಸ್ಪರ್ ತನ್ನ ಕಡೆ ನೋಡ್ತಿದ್ದು ಭೂಮಿಕಾಳನ್ನ ಅಷ್ಟಾಗಿ ಲೆಕ್ಕಿಸದೆ ಕೂಡಲೇ ಒಳಗೆ ಹೊರಟೋಗ್ತಾನೆ. ಆಗ ಹೋದ ಜಾಸ್ಪರ್ ಹಿಂದೆ ಭೂಮಿಕಾ ಹೋಗೋದಕ್ಕೆ ಮುಂದಾದಾಗ ಇಲ್ಲಿವರೆಗೆ ಸಮಾಧಾನದ ವರ್ಮ ಒಮ್ಮೆಲೆ ಅವಳ ಕೈ ಹಿಡಿದು ಹಿಂದೆ ಎಳೆದು ಮುಖಕ್ಕೆ ನೀರು ಚಿಮ್ಕಿಸ್ತಾನೆ. ಕಣ್ಣು ತೆರೆದಿದ್ರು ಅವಳು ಮೈ ಮರೆತಿದ್ಲು. ಆಗ ಈ ಲೋಕಕ್ಕೆ ಬಂದು ಭೂಮಿಕಾ, ಏನು ಮಾಡ್ತಿದ್ಯಾ ವರ್ಮ ಅಂತಾಳೆ. ನಾನಲ್ಲ, ನೀನೇನು ಮಾಡ್ತಿದ್ಯಾ? ನಿಜಕ್ಕೂ ಆ ನೋಟ ಏನು? ಹಾಗವನಿಂದ ಹೋಗೋದು ಏನರ್ಥ? ನಿನಗೆ ನಿಜಕ್ಕೂ ಬುದ್ಧಿ ಇದೆಯಾ ಅಥವಾ ಹೋಗಿದೆಯಾ ಅಂತಾನೆ ವರ್ಮ. ಏನು ಅವನನ್ನು ನೋಡಿದ್ಮೇಲೆ ನಿಜವಾಗಿಯೂ ಬುದ್ಧಿ ಹೋದಂತ ಅನಿಸುತ್ತೆ. ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಮೊದಲನೇ ನೋಟದಲ್ಲೇ ಪ್ರೀತಿ, ಅದು ನನಗೆ ಹೀಗಾಗಿದೆ ಅನಿಸುತ್ತೆ ಅಂತಾಳೆ ಭೂಮಿಕಾ. ಒಮ್ಮೆಲೆ ಅವಳ ಕಡೆ ಒಂದು ಲುಕ್ ಕೊಟ್ಟು, ನಿನಗೆ ಯಾರು ತಾನೇ ಇಷ್ಟವಾಗ್ತಿದ್ದಾರೆ? ಬೆಳಿಗ್ಗೆ ಅಗ್ನಿ ಎಂದೆ, ಈಗ ಅವನು ಅಂತಿದೆಯಾ ಅಂತಾನೆ ವರ್ಮ. ಚಿಚಿ, ಹೇಳಿದ್ನಲ್ಲ ಅಗ್ನಿ ಮೇಲೆ ನನಗೆ ನಿಜಕ್ಕೂ ಪ್ರೀತಿ ಹುಟ್ಟಿಲ್ಲ. ಅವನ ಮೇಲೆ ಇರೋದು ಕೇವಲ ಕ್ರಶ್. ಅದು ಸಹಜವಾಗಿ ಯಾರಿಗಾದರೂ ಇರುತ್ತೆ. ಕಾಲೇಜ್ನಲ್ಲಿ ಯಾರಾದರೂ ಒಬ್ಬರು ಇಷ್ಟವಾಗೋರು ಇರ್ತಾರೆ. ಹಾಗೆ ನನಗೂ ಅನಿಸಿತು. ಅಂದ ಮಾತ್ರಕ್ಕೆ ನಾನು ಅವನನ್ನು ಪ್ರೀತಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಮತ್ತು ಇವನು ಯಾರಂತ ನಿನಗೆ ಗೊತ್ತಿಲ್ಲ, ಮಾತಾಡಿಸಿಲ್ಲ, ಕೇವಲ ನೋಡಿಯೇ ಪ್ರೀತಿ ಅಂತಿದೆಯಲ್ಲ ಅಂತಾನೆ ವರ್ಮ. ಅಬ್ಬಾ, ಈ ಪ್ರಶ್ನೆಗಳೆಲ್ಲ ಪಕ್ಕಕ್ಕಿಡೋ ಮೊದಲಂತೂ ನಾನು ಅವನ ಜೊತೆ ಮಾತಾಡಬೇಕು. ಪ್ಲೀಸ್ ನನ್ನ ತಡಿಬೇಡ ಅಂತ ಬಲವಂತ ಮಾಡ್ತಾಳೆ ಭೂಮಿಕಾ ಹೀಗೇನು ಸಣ್ಣ ಮಗುವಲ್ಲ, ಅವಳಿಗೆ ಇಷ್ಟವಾದದನ್ನು ಅವಳು ಮಾಡಬಹುದು ಅಂದ್ಕೊಂಡ ವರ್ಮ ಕೂಡ ಅಡ್ಡಿಪಡಿಸೋದಕ್ಕೆ ಹೋಗಲಿಲ್ಲ. ಸರಿ ಅಂತ ಅವಳು ಕೈ ಬಿಡ್ತಾನೆ. ಕೂಡಲೇ ಭೂಮಿಕಾ ಜಾಸ್ಪರ್ ಹೋದ ಕಡೆ ನಡ್ಕೊಂಡು ಹೋಗ್ತಾಳೆ. ಸ್ವಲ್ಪ ದೂರ ಹೋದ್ಮೇಲೆ ಜಾಸ್ಪರ್ ಅಡುಗೆ ಮಾಡೋ ಕಡೆ ಹೋದ ಕಾರಣ ಭೂಮಿಕಾ ಕಾಣಿಸೋದಿಲ್ಲ. ಅವಳು ಹುಡುಕ್ತಿರ್ತಾಳೆ. ಅಲ್ಲಿ ಜಾಸ್ಪರ್ ಡ್ರಿಂಕ್ ಮಾಡೋ ಕೆಲಸದಲ್ಲಿರ್ತಾನೆ. ಆಗ ಅವನಿಗೆ ತನ್ನ ತೋಟದಲ್ಲಿ ಎಂಥ ಅನುಭವ ಆಗಿತ್ತೋ, ಯಾರೋ ಬಂದಿದ್ದಾರೆ ಎಂಬ ಅದೇ ಅನುಭವ, ಅದೇ ವಾಸನೆ ಇಲ್ಲಿ ಬರುತ್ತೆ. ಅಂದರೆ ತನ್ನ ತೋಟಕ್ಕೆ ಬಂದವರು ಇಲ್ಲಿಗೆ ಬಂದಿದ್ದಾರೆ, ಅವ್ರು ಯಾರು ಅಂತ ಸುತ್ತಲೂ ನೋಡ್ತಾನೆ. ಯಾರೂ ಕಾಣಿಸೋದಿಲ್ಲ, ಆದರೆ ಆ ಅನುಭವ ಮಾತ್ರ ಅವನಿಗೆ ಆಗತ್ತಲೇ ಇರುತ್ತೆ. ತುಂಬ ಹೊತ್ತು ಹುಡುಕಿದ ಭೂಮಿಕಾಗೆ ಜಾಸ್ಪರ್ ಡ್ರಿಂಕಿಂಗ್ ಏರಿಯಾದಲ್ಲಿ ಕಾಣಿಸ್ತಾನೆ. ಒಮ್ಮೆಲೆ ಅವಳಿಗೆ ಪ್ರಾಣ ಬಂದಂತಾಗುತ್ತೆ. ಹಾಗೆ ಡ್ರಿಂಕಿಂಗ್ ಸೈಡ್ ಹೋಗ್ತಿರೋ ಅಲ್ಲಿರೋ ಒಬ್ಬ ಸ್ಟಾಫ್, ಮೇಡಮ್ ನಿಮ್ಮ ಜ್ಯೂಸ್ ರೆಡಿ ಆಗ್ತಿದೆ, 2 ಮಿನಿಟ್ಸ್ ಅಂತಾನೆ. ಅವಳು ಅವನನ್ನು ಲೆಕ್ಕಿಸ್ದೆ ಜಾಸ್ಪರ್ನನ್ನೇ ನೋಡ್ತಾ ಅವನ ಕಡೆ ಹೋಗ್ತಾಳೆ. ಇದನ್ನು ಗಮನಿಸಿದ ಸಿಬ್ಬಂದಿ ಕೂಡಲೇ ಒಳಗೆ ಹೋಗಿ ಮಿಕ್ಕವ್ರಿಗೆ ತೋರಿಸಿ, ನೋಡಿ ಆ ಹುಡುಗಿ ನಮ್ಮ ಬಾಸ್ ಕಡೆ ಹೇಗೆ ನೋಡ್ತಿದ್ದಾಳೆ ಅಂತಾನೆ. ಅವರೆಲ್ಲ, ಅಯ್ಯೋ ಈ ಹುಡುಗಿ ಗೊತ್ತಿಲ್ಲ ಅನಿಸುತ್ತೆ, ನಮ್ಮ ಬಾಸ್ ಎಂಥವನು ಅಂತ, ನೋಡೋದಕ್ಕೆ ತುಂಬ ಅಮಾಯಕಳಾಗಿದ್ದಾಳೆ ಅಂದ್ಕೊಳ್ತಿರ್ತಾರೆ. ಆಗ ಹೋದ ಭೂಮಿಕಾ ಜಾಸ್ಪರ್ ಎದುರು ನಿಲ್ತಾಳೆ. ಏನಾದರೂ ಮಾತಾಡೋದು ಕೂಡ ಅವಳ ಬಾಯಿಂದ ಮಾತು ಬರ್ತಿಲ್ಲ. ತನ್ನ ತೋಟದಲ್ಲಾದ ಅನುಭವ ಈಗ ತುಂಬ ಹತ್ತಿರದಲ್ಲಿ ಆಗ್ತಿದೆ ಅಂತ ಜಾಸ್ಪರ್ ಕಣ್ಣು ಮುಚ್ಕೊಳ್ತಾನೆ. ಅವಳ ಮುಖ ಅವನಿಗೆ ಸ್ಪಷ್ಟವಾಗಿ ಕಾಣಿಸ್ತು. ಕೂಡಲೇ ಕಣ್ಣು ತೆರಿತಾನೆ. ಅದೇ ಹುಡುಗಿ ತನ್ನ ಎದುರಿದ್ದಾಳೆ. ಆದರೆ ಜಾಸ್ಪರ್ ಭೂಮಿಕಾಳನ್ನು ನೋಡಿದ ಮೇಲೆ ಒಂದು ಮಾತು ಆಡೋದಿಲ್ಲ. ಅವಳ ಕಣ್ಣುಗಳು, ತುಟಿಗಳು, ಅವಳ ಮುಖ, ಕೆಂಪಾದ ಅವಳ ಕೆನ್ನೆ, ಇವೆಲ್ಲವೂ ಜಾಸ್ಪರ್ಗೆ ತುಂಬ ಹೊಸದಾಗಿ ಹಾಗೂ ತುಂಬ ಇಷ್ಟ ಆಗುತ್ತೆ. ಅದು ಯಾಕಂತ ಅವನಿಗೆ ಅರ್ಥ ಆಗ್ತಿಲ್ಲ. ಇಲ್ಲಿವರೆಗೆ ನಮ್ಮ ಬಾಸ್ ಎಂಥವನು ಅಂತ ಆ ಹುಡುಗಿ ಗೊತ್ತಿಲ್ಲ ಪಾಪ ಅಂದ್ಕೊಳ್ತಿದ್ದ. ಸಿಬ್ಬಂದಿಗಳು ದೂರದಿಂದ ಅವರಿಬ್ಬರನ್ನು ನೋಡ್ತಾ ಇರ್ತಾರೆ. ಒಬ್ಬರನ್ನೊಬ್ಬರು ಕಣ್ಣು ಮಿಟಕಿಸ್ದೆ ಕಣ್ಣಲ್ಲೇ ನೋಡ್ಕೊಳ್ತಾ ಇರೋದು, ಏನೂ ಮಾತಾಡದೇ ಇರೋದನ್ನು ಕಂಡು ಅವರಿಗೂ ಆಶ್ಚರ್ಯ ಆಗುತ್ತೆ. ನಿಜಕ್ಕೂ ನಮ್ಮ ಬಾಸ್ ಏನು ಒಬ್ಬ ಹುಡುಗಿಯನ್ನು ಇಷ್ಟೊಂದು ನೋಡ್ತಿದ್ದಾರಲ್ಲ, ತುಂಬ ಆಶ್ಚರ್ಯ ಆಗಿದೆ ಅಂತ ಎಲ್ಲರೂ ನಗ್ತಾ, ನಮ್ಮ ಬಾಸ್ಗೆ ಕೂಡ ಏನೋ ಆಗಿದೆ ಅನಿಸುತ್ತೆ ಅಂದ್ಕೊಳ್ತಾರೆ. ಯಾವಾಗಲೂ ಲವಲವಿಕೆಯಿಂದ ಮಾತಾಡೋ ಭೂಮಿಕಾಗೆ ಈಗ ಜಾಸ್ಪರ್ಗೆ ಹಾಯ್ ಎನ್ನಲು ಕೂಡ ತುಂಬ ಭಯ ಆಗ್ತಿದೆ. ಡ್ರಿಂಕ್ ತಯಾರು ಮಾಡೋದು ಕೂಡ ಮುಗಿಯುತ್ತೆ. ಅಷ್ಟರಲ್ಲೇ ಒಬ್ಬ ವ್ಯಕ್ತಿ ಬಂದು, ಸರ್ ಈ ಮೇಡಮ್ಗೆ ನೀವು ಡ್ರಿಂಕ್ ಮಾಡಿದ್ರಲ್ಲ ಅಂತಾನೆ. ಡ್ರಿಂಕ್ ಮಾಡಲು ಸರ್ ಬರಬೇಕು ಅಂದ್ರಲ್ಲ, ಇವನೇನಾ ಅಂತ ಮನಸ್ಸಿನಲ್ಲಿ ಭೂಮಿಕಾ ಅಂದ್ಕೊಳ್ತಾಳೆ. ಕೂಡಲೇ ಜಾಸ್ಪರ್ ಆ ಡ್ರಿಂಕನ್ನು ತನ್ನ ಕೈಯಾರೆ ಭೂಮಿಕಾಳ ಕೈ ಕೊಡ್ತಾನೆ. ಭೂಮಿಕಾ ಡ್ರಿಂಕ್ ಹಿಡಿಯುವಾಗ ಜಾಸ್ಪರ್ ಕೈಯನ್ನು ತಾಕ್ತಾಳೆ. ಇನ್ನು ನೋಡಿ ಭೂಮಿಕಾ ಒಳಗೆ ಸುಮ್ಮನೆ ಇಲ್ಲ, ಚಿಟ್ಟರ ಆಡಾಡ್ತಿರುವಂಥ ಫೀಲಿಂಗ್, ಸಂತೋಷ, ನಗು, ನಿಜಕ್ಕೂ ಒಂದು ರೀತಿ ಅನುಭವ. ಅದನ್ನು ಮಾತುಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಜಾಸ್ಪರ್ಗೆ ಕೂಡ ಇದೊಂದು ವಿಚಿತ್ರ ಅನುಭವ. ಇಲ್ಲಿವರೆಗೆ ಅವನು ಯಾವ ಹುಡುಗಿಯನ್ನು ಕೂಡ ಇಷ್ಟೊಂದು ಗಮನಿಸಿಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಅವನಿಗೆ ಬಹಳ ಅಪರೂಪ. ಆದರೆ ಈಗ ಭೂಮಿಕಾ ಜೊತೆ ಅವನಿಗೆ ಹೊಸ ಅನುಭವ ಆಗ್ತಾ ಇದೆ. ಹಾಗೆ ಭೂಮಿಕಾಗೆ ಇನ್ನೂ ಅಲ್ಲಿರೋಕ್ಕೆ ಸಾಧ್ಯವಾಗ್ದಿಲ್ಲ, ಯಾಕಂದರೆ ಅವಳಿಗೆ ತುಂಬ ನಗು ಬರ್ತಿದೆ. ಹಾಗೆ ಜಾಸ್ಪರ್ ಮುಂದೆ ನಗ್ತಾ ಕುಣಿಯೋದಕ್ಕಾಗಲ್ವಲ್ಲ, ಅದಕ್ಕೆ ಆ ಡ್ರಿಂಕ್ ತೊಗೊಂಡಲ್ಲಿಂದ ಹೋಗ್ತಿರ್ತಾಳೆ. ತುಂಬ ನಾಚಿಕೆ ಪಡ್ತಾಳೆ. ಅವಳ ಕೆನ್ನೆಗಳೆಲ್ಲ ಕೆಂಪಕ್ಕಾಗ್ಬಿಡುತ್ತವೆ. ಅವಳು ಹೋದ ತಕ್ಷಣ ಜಾಸ್ಪರ್ ತಾನು ಎದೆ ಮೇಲೆ ಕೈ ಇಟ್ಕೊಂಡು, ಏನಾಯ್ತು ನನಗೆ, ಅವಳು ಹಾಗೆ ನಾಚಿಕೆ ಪಡ್ತಿದ್ರೆ ನನಗೂ ತಿಳಿಯದಂತೆ ನಗು ಬರ್ತಿದೆಯಲ್ಲ ಅಂತ ನಗ್ತಿರ್ತಾನೆ. ಜಾಸ್ಪರ್ನ ಕಿವಿಗಳು ಕೆಂಪಾಗತ್ವೆ.
ಅವನಿಗೆ ಜಾಸ್ತಿ ಭಾವನೆಗಳು ಬಂದಾಗ ಅಥವಾ ತುಂಬ ನಾಚಿಕೆ ಆದಾಗ ಹೀಗಾಗುತ್ತೆ. ಇದೆಲ್ಲ ನೋಡ್ತಿರೋ ಸಿಬ್ಬಂದಿ ನಮ್ಮ ಮೇಡಮ್ ಸಿಕ್ಬಿಟ್ರು ಮಾರಾಯರೇ ಅಂತ ಕುಣಿತಾರೆ. ಜಾಸ್ಪರ್ ಕೊಟ್ಟ ಜ್ಯೂಸ್ ತೊಗೊಂಡು ಅವನ ಜೊತೆ ಮಾತಾಡೋದಕ್ಕೆ ನಾಚಿಕೆ ಬಟ್ಟೋಲಿಂದ ಹೋಗ್ತಾ ಕುಡಿತಿರ್ತಾಳೆ. ಅವಳ ಕೈ ತನ್ನ ಕೈಗೆ ತಗಲಿದ್ದಕ್ಕೆ ಅವಳು ತುಂಬ ಮುದ್ದಾಗಿ ನಗ್ತಾ ನನಗೆ ಏನಾಗ್ತಿದೆ ಅಂದ್ಕೊಳ್ತಾ ವರ್ಮ ಹತ್ರ ಹೋಗ್ತಾಳೆ. ಬಂದು ವರ್ಮನ ಎದುರು ಸೀಟ್ನಲ್ಲಿ ಕೂತು ತಾನಾಗಿ ನಗ್ತಿರ್ತಾಳೆ. ವರ್ಮ ಅವಳನ್ನ ನೋಡಿ ಏನು ಮಾತಾಡಿದ್ಯಾ ಅಂತಾನೆ. ಭೂಮಿಕಾ ತಲೆ ಅಲ್ಲಾಡಿಸ್ತಾಳೆ. ಮತ್ತೇನು ಮಾಡಿದೆ ಅಂತೇಳಿ ಭೂಮಿಕಾ ನಗ್ತಾ ಮತ್ತೆ ತಲೆ ಅಲ್ಲಾಡಿಸ್ತಾಳೆ. ಆ ತಲೆ ಮೇಲೆ ಒಂದು ಏಟು ಕೊಟ್ಟು ಏನಾಯಿತು ಅಂತ ಹೇಳು, ಅಷ್ಟೊಂದು ನಗ್ತಿದೆಯಲ್ಲ ಅಂತಾನೆ ವರ್ಮ. ಅದೇನಾಯ್ತಂದರೆ ಅಂತ ಏನೋ ಹೇಳಲು ಹೋಗ್ತಾಳೆ. ಅಷ್ಟರಲ್ಲಿ ಅವಳಿಗೆ ತಲೆ ಸುತ್ತು ಬರೋದಕ್ಕೆ ಶುರುವಾಗುತ್ತೆ. ವರ್ಮ ನನ್ನ ಕಣ್ಣು ಕತ್ತಲೆ ಬರ್ತಿದೆ ಅಂತಾಳೆ. ಆಲ್ಕೋಹಾಲ್ ಕುಡಿದ್ರೆ ಸುತ್ತುತ್ತದೆ ಅಂತಾನೆ ವರ್ಮ. ಮಧ್ಯಾಹ್ನ ನಾನು ಯಾವಾಗ ಕುಡಿದೆ ಅಂತಾಳೆ. ಸ್ಪೆಷಲ್ ಡ್ರಿಂಕ್ ಅಂದ್ಯಲ್ಲ, ಅದು ಮದ್ಯವೇ, ಅದು ತುಂಬ ಸ್ಟ್ರಾಂಗ್ ಇರುತ್ತೆ ಅಂತಾನೆ. ಅಯ್ಯೋ ಹೌದಾ, ನನಗೆ ಅಭ್ಯಾಸ ಇಲ್ವಲ್ಲ ಎನ್ನುತ್ತಾ ಅಷ್ಟರಲ್ಲಿ ಭೂಮಿಕಾ ಕೆಳಗೆ ಬೀಳ್ತಾಳೆ. ವರ್ಮ ಗಾಬರಿಯಾಗಿ ಭೂಮಿಕಾ ಏನಾಯಿತು ಅಂತ ಅವಳು ಕೆನ್ನೆ ಸವರ್ತಿರ್ತಾನೆ. ಸ್ವಲ್ಪ ಹೊತ್ತು ಯಾವುದೇ ಚಲನೆ ಇಲ್ಲದೆ ಬಿದ್ದಿದ್ದು ಭೂಮಿಕಾ 2 ನಿಮಿಷಕ್ಕಿದ್ದಕ್ಕಿದ್ದಂತೆ ಶಾಕ್ ಹೊಡೆದಂತೆ ಎದ್ದು ನಿಲ್ತಾಳೆ. ಅವಳಷ್ಟು ಸಡನ್ನಾಗಿ ಎದ್ದು ನಿಲ್ಲೋದನ್ನು ಕಂಡು ವರ್ಮ ಗಾಬರಿಯಿಂದ ಕಣ್ಬಿಟ್ಟು ನೋಡ್ತಾನೆ. ಇನ್ನು ಅದನ್ನು ಬಿಟ್ಟು ಇಂದಿನ ಕತೆಗೆ ಬನ್ನಿ. ಬೆಳಗಾಗುತ್ತೆ. ಭೂಮಿಕಾಗ ಮೆಲ್ಲನೆ ಎಚ್ಚರವಾಗೋದಕ್ಕೆ ಶುರುವಾಗುತ್ತೆ. ಯಾಕೋ ಅವಳಿಗೆ ತುಂಬ ನೋವು ಅನ್ಸುತ್ತೆ. ತಲೆ ಹಿಡ್ಕೊಂಡು ಏನಿದು ಈ ತಲೆನೋವು ಅಂದ್ಕೊಳ್ತಾ ಎದ್ದು ಕೂತ್ಕೊಳ್ತಾಳೆ. ಆಗಲೇ ಅವಳಿಗೆ ಒಂದು ವಿಷಯ ಅರ್ಥ ಆಗುತ್ತೆ. ಅವಳ ಮೈ ಮೇಲೆ ಸರಿಯಾಗಿ ಬಟ್ಟೆಗಳಿಲ್ಲ. ಮೈಗೆ ತುಂಬ ತಂಪಾದ ಗಾಳಿ ತಗಲ್ತಿದೆ. ಅದು ನೋಡ್ಕೊಂಡ್ರೆ ಅವಳು ಒಳ ಉಡುಪುಗಳು ಹೊರತುಪಡಿಸಿ ಮೈ ಮೇಲೆ ಇನ್ನೇನೂ ಇಲ್ಲ. ಒಮ್ಮೆಲೆ ಪಕ್ಕದಲ್ಲಿದ್ದ ಬೆಡ್ಶೀಟ್ ತೊಗೊಂಡು ಮೈ ಮುಚ್ಕೊಂಡು ಜೋರಾಗಿ ಕೂಗ್ತಾಳೆ. ಆಗಲೇ ವಾಶ್ರೂಮ್ ಡೋರ್ ಶಬ್ದವಾಗುತ್ತೆ. ಪಕ್ಕಕ್ಕೆ ತಿರುಗಿ ನೋಡಿದ್ರೆ ಅಲ್ಲಿದ್ದ ಒಬ್ಬಳು ಹುಡುಗಿ ಸ್ನಾನ ಮಾಡಿಟ್ಟವ ಸುತ್ಕೊಂಡು ಬರ್ತಿದ್ದಾಳೆ. ಭೂಮಿಕಾ ಅವಳನ್ನ ನೋಡಿ ಇನ್ನೂ ಜೋರಾಗಿ ಕೂಗ್ತಾಳೆ. ಕೂಡಲೇ ಆ ಹುಡುಗಿ ಭೂಮಿಕಾ ಹತ್ರ ಬಂದು ಹೋಲ್ಡ್ ಆನ್, ಯಾಕೆ ಹೋಗ್ತಿದ್ಯಾ, ನಾನು ಮನುಷ್ಯಳು ದೆವ್ವ ಅಲ್ಲ ಅಂತಾಳೆ. ನಿಜಕ್ಕೂ ಯಾರು ನೀನು, ನನ್ನ ರೂಮ್ನಲ್ಲಿ ಏನು ಮಾಡ್ತಿದ್ಯಾ, ಅದು ಕೂಡ ಹೀಗೆ ಅಂತ ಜೋರಾಗಿ ಕೇಳ್ತಾಳೆ. ಅದೇನು ಬೇಬಿ ಆಗಂತೀಯಾ, ಇಲ್ಲಿವರೆಗೆ ನಿನ್ಗೆ ಗೊತ್ತಿಲ್ವಾ ಅಂತಾಳೆ ಆ ಹುಡುಗಿ. ಬೇಬಿನಾ, ನಂಗೆ ತಿಳಿಯೋದೇನು, ನಿಜಕ್ಕೂ ಯಾರು ನೀನು ಅಂತ ಮತ್ತೆ ಕೂಗ್ತಾಳೆ. ಆ ಹುಡುಗಿ ಭೂಮಿಕಾ ಹತ್ರ ಬರ್ತಾ ಒಂದು ಮಾತು ಹೇಳಿ, ನೀನು ಮಾತ್ರ ಕತ್ತಿ ಥರ ಇದೆಯಾ ಗೊತ್ತಾ. ಭೂಮಿಕಾ ಕೋಪದ ಜೊತೆ ಭಯವೂ ಆಗುತ್ತೆ. ಒಬ್ಬ ಹುಡುಗಿ ಹೀಗೆ ಮಾತಾಡೋದೇನು ಅಂತ ತನ್ನ ಬೆಡ್ಶೀಟನ್ನು ಇನ್ನು ಗಟ್ಟಿಯಾಗಿ ಇಟ್ಕೊಂಡು ನೀನು ಯಾಕೆ ವಿಚಿತ್ರವಾಗಿ ಮಾತಾಡ್ತಿದ್ಯಾ, ನೀನು ಹುಡುಗಿನ ಅಲ್ವಾ ಅಂತ ಭೂಮಿಕಾ. ನಾನು ಹುಡುಗಿ ಆದರೆ ಅಂತ ಏನೋ ಹೇಳಲು ಹೋಗುವಷ್ಟರಲ್ಲಿ ಹೊರಗಿನಿಂದ ವರ್ಮನ್ ಧ್ವನಿ ಕೇಳಿಸುತ್ತೆ. ಏನಾಯಿತು ಅಂತ ಅವನು ಕೇಳ್ತಾನೆ. ಒಳಗೆ ಬರಬೇಡ ವರ್ಮ ಅಂತ ಭೂಮಿಕಾ ಕೂಗ್ತಾಳೆ. ವರ್ಮ ಬಾಗಿಲು ತೆಗೆಯೋದಕ್ಕೆ ಹೋಗಿ ಅಲ್ಲಿಗೆ ನಿಂತು ಬಿಡ್ತಾನೆ. ಇನ್ನು ಕೂಡಲೇ ಆ ಹುಡುಗಿ ಭೂಮಿಕಾ ಹತ್ರ ಬರಲು ಹೋದಾಗ ಭೂಮಿಕಾ ಮತ್ತೆ ಕೂಗಲು ಹೋಗ್ತಾಳೆ. ಅಮ್ಮ ತಾಯಿ ಕೂಗಬೇಡ, ನಾನು ಹೋಗ್ತಿದ್ದೀನಿ ಅಂತ ಆ ಹುಡುಗಿ ಅಲ್ಲಿಂದ ಹೊರಗೆ ಹೋಗ್ತಾಳೆ. ಹಾಗೆ ಹೋಗಿ ಬಾಗಿಲು ಹಾಕುವಾಗ ಭೂಮಿಕಾಗೆ ಕಣ್ಣು ಹೊಡಿತಾಳೆ. ಭೂಮಿಕಾಗೆ ಏನೋ ಒಂಥರ ಆಗುತ್ತೆ. ಕೂಡಲೇ ಅಲ್ಲಿಂದ ಎದ್ದು ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಳ್ತಾಳೆ. ತಲೆ ತುಂಬ ನೋಯ್ತಿದೆ, ಈಗ ಒಂದು ಒಳ್ಳೆ ಕಾಫಿ ಕುಡಿಬೇಕು ಅಂದ್ಕೊಂಡು ಬೇಗ ಕೆಳಗೆ ಹೋಗ್ತಾಳೆ. ವರ್ಮ ಅವಳಿಗಾಗಿ ತಿಂಡಿ ರೆಡಿ ಮಾಡಿರ್ತಾರೆ. ಕೂಡಲೇ ವರ್ಮ ಹತ್ರ ಬಂದು ಅಸಲಿಗೆ ಈ ಹುಡುಗಿ ಯಾರು, ನನಗೇನಾಯಿತು, ನೆನ್ನೆ ರಾತ್ರಿ ಏನಾಯಿತು, ನನಗೇನು ನೆನಪಿಲ್ಲ, ನನಗೆ ಯಾಕೋ ತಲೆ ಕೆಟ್ಟಂತಾಗ್ತಿದೆ, ಪ್ಲೀಸ್ ಹೇಳು. ಅದಕ್ಕೆ ವರ್ಮ ನಿಜವಾಗಿಯೂ ನಿನಗೇನು ನೆನಪಿಲ್ವಾ ಅಂತ ಕೇಳ್ತಾನೆ. ನೆನಪಿಲ್ಲದೆ ತಾನೇ ಇಷ್ಟೆಲ್ಲ ಕೇಳ್ತಿರೋದು, ಮೊದಲು ಆ ಹುಡುಗಿ ಯಾರು ಅಂತ ಹೇಳು. ಸರಿ ಹೇಳ್ತೀನಿ. ಆ ಹುಡುಗಿ ಹೆಸರು ಸ್ನೇಹ, ನಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಬಂದಿದ್ದಾಳಂತೆ. ಅವಳು ಮೊದಲಿಂದ ಇಲ್ಲೇ ಇರ್ತಿದ್ದಾಳಂತೆ. ಏನೋ ಕೆಲಸದ ಮೇಲೆ ಹೊರಗೋಗಿದ್ಲು, ಅದಕ್ಕೆ ನಾವು ಬಂದಾಗ ಕಾಣಿಸ್ತಿಲ್ಲ ಅಂತಾನೆ. ಹಾಗಾದರೆ ಅವಳು ನನ್ನ ಹತ್ರ ಯಾಕೆ ಹಾಗೆ ವರ್ತಿಸ್ತಿದ್ದಾಳೆ ಅಂತ ಕೇಳ್ತಾಳೆ ಭೂಮಿಕಾ. ಏನೋ ಅವಳಿಗೂ ನಿನಗೂ ಏನಾದರೂ ಆಗಿದೆಯೋ ನನಗೇನು ಗೊತ್ತು ಅಂತ ವರ್ಮ ರೇಗಿಸ್ತಾನೆ. ಅಬ್ಬಾ ಗನ್ಬೇಡ, ನಿಜಕ್ಕೂ ರಾತ್ರಿ ಏನಾಯ್ತು ಹೇಳು ಅಂತಾಳೆ. ಅಬ್ಬಬ್ಬಾ ಒಂದಲ್ಲ ಎರಡಲ್ಲ ತುಂಬ ನಡೆದಿದೆ, ಸತ್ಯ ಹೇಳ್ತಿದ್ದೀನಿ. ಇನ್ನೊಂದು ಸಲ ನಿನಗೆ ಮದ್ಯ ಕೊಡಿಸಿದ್ರೆ ಕೇಳು. ನೀನು ಸ್ಪೆಷಲ್ ಡ್ರಿಂಕ್ ಅಂದಾಗ ನಿನಗೆ ಆಲ್ಕೋಹಾಲ್ ಅಭ್ಯಾಸ ಇದೆ ಅಂದ್ಕೊಂಡೆ, ಹೀಗಾಗತ್ತೆ ಅಂತ ಗೊತ್ತಿದ್ರೆ ಮೊದಲು ಕುಡಿಯೋದಕ್ಕೆ ಬಿಡ್ತಿರ್ಲಿಲ್ಲ ಅಂತಾನೆ. ನೀನು ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ಯಲ್ಲ, ಅಷ್ಟಕ್ಕೂ ನಾನೇನು ಮಾಡಿದೆ ಅಂತ ಕೋಪದಿಂದ ಕೇಳ್ತಾಳೆ ಭೂಮಿಕಾ. ನೀನು ಮಾಡಿದ್ನೆಲ್ಲ ಹೇಳೋದಕ್ಕಾಗಲ್ಲ, ಆದರೆ ಒಂದು ಮಾತ್ರ ಹೇಳ್ತೀನಿ, ನೀನು ಜಾಸ್ಪರ್ಗೆ ಮುತ್ತು ಕೊಟ್ಟೆ ಅಂತಾನೆ. ಒಮ್ಮೆಲೆ ಭೂಮಿಕಾ ನಾನು ಮುತ್ತು ಕೊಟ್ಟನಾ ಅಂತ ಹಾಗೆ ಸ್ತಬ್ಧಳಾಗಿ ನಿಲ್ತಾಳೆ. ನಾನೇನು ಅವನಿಗೆ ಮುತ್ತು ಕೊಡೋದು, ನಿಜಕ್ಕೂ ಏನಾಯ್ತು ಸರಿಯಾಗಿ ಹೇಳು ಅಂತಾಳೆ ಭೂಮಿಕಾ. ಅಬ್ಬಾ ಪ್ರತಿಯೊಂದಕ್ಕೂ ಪೂರ್ತಿಯಾಗಿ ಹೇಳೋದಕ್ಕೆ ಹೇಗೆ ಸಾಧ್ಯ, ನೀನು ಆ ಡ್ರಿಂಕ್ ಕುಡಿದ ತಕ್ಷಣ ಕಣ್ಸುದ್ದು ಬಿದ್ದೆ, ಸ್ವಲ್ಪ ಹೊತ್ತಿಗೆ ಕಣ್ ತೆರೆದು ಗಲಾಟೆ ಮಾಡಿದೆ, ಆಮೇಲೆ ಜಾಸ್ಪರ್ ಹತ್ರ ಹೋಗಿ ಅಂದವಾಗಿದ್ದೀನಿ ಅಂತ ಪೋಸ್ ಕೊಡ್ತಿದ್ಯಾ ಅಂತ ಏನೋ ಗಲಾಟೆ ಮಾಡಿ ಅವನ ಶರ್ಟ್ ಹಿಡಿದು ಎಳೆದು ಮುತ್ತು ಕೊಟ್ಟೆ ಅಷ್ಟೇ. ನಾನು ಕೂಡಲೇ ನೀನು ಎಳ್ಕೊಂಡು ಬಂದೆ ಅಂತಾನೆ ವರ್ಮ. ಕೂಡಲೇ ಭೂಮಿಕಾ ತನ್ನ ಮುಖವನ್ನು ಕೈಗಳಿಂದ ಮುಚ್ಕೊಂಡು ಅಯ್ಯೋ ನಾನು ಈಗ ಮಾಡಿದ್ನಾ, ಅವನು ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದಾನೋ ಏನೋ ಅಂತ ತುಂಬ ನಾಚಿಕೆ ಪಡ್ತಾಳೆ. ಮಾಡಬೇಕಾದ್ನೆಲ್ಲ ಮಾಡಿ ಈಗ ಅಯ್ಯೋ ಅಂದರೆ ಏನು ಪ್ರಯೋಜನ,
ಇನ್ನೊಂದು ಸಲ ಅವ್ನು ಕಂಡ್ರೆ ಸಾರಿ ಕೇಳ್ಸರಿನಾ ಅಂತಾನೆ ವರ್ಮ. ಆಗ ಭೂಮಿಕಾ ಸರಿ, ಆದರೆ ನಾನು ಮುತ್ತು ಕೊಟ್ಟಾಗ ಅವನು ಹೀಗೆ ಫೀಲ್ ಆದ, ಚೆನ್ನಾಗಿದ್ನ ಅಥವಾ ಏನಾದರೂ ಕೋಪ ಮಾಡ್ಕೊಂಡ ಅಂತ ಕೇಳ್ತಾಳೆ. ಅಮ್ಮ ತಾಯಿ, ನಾನು ಅದನ್ನೆಲ್ಲ ಹೇಳೋದಕ್ಕಾಗಲ್ಲ, ಈ ಸಲ ಕಂಡಾಗ ನೀನು ಕೇಳು, ನನ್ನ ಮುತ್ತು ನಿನಗೆ ಇಷ್ಟ ಆಯಿತಾ ಇಲ್ವಾ ಅಂತ ಕೋಪದಿಂದ ಹೇಳಿ, ಸರಿ ಕೂತ್ಕೋ ಅಗ್ನಿ, ಬರ್ತೀನಿ ಇದನ್ನು ನಾವು ಮಾಡೋ ಕೆಲಸದ ಬಗ್ಗೆ ಮಾತಾಡಬೇಕು ಅಂದಿದ್ದಾನೆ ಅಂತಾನೆ ವರ್ಮ. ಸರಿ ಸರಿ ಅಂದ್ಕೊಂಡು ಕೂತ್ಕೊಳ್ತಾರೆ. ಅಷ್ಟರಲ್ಲಾಗಲೇ ಅಗ್ನಿ ಮತ್ತು ಸ್ನೇಹ ಕೂಡ ಕೆಳಗೆ ಬರ್ತಾರೆ. ಈಗ ನಾಲ್ವರು ಸುತ್ತ ಕೂತು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಸಲಿಗೆ ಅಗ್ನಿಯವರನ್ನು ಯಾವ ಕೆಲಸಕ್ಕಾಗಿ ಕರೆಸಿದ್ದಾನೆ ಅಂತ ಹೇಳ್ತಾನೆ. ಅಗ್ನಿ ಮಾಡೋ ಕೆಲಸ ಏನಂದರೆ ವ್ಯಾಂಪೈರ್ಗಳನ್ನು ಹಿಡಿಯೋದು. ವ್ಯಾಂಪೈರ್ಗಳು ಅಂದರೆ ನಿಮಗೆ ಗೊತ್ತಿರಬಹುದು, ಮನುಷ್ಯರನ್ನು ಕೊಂದು ರಕ್ತ ಕುಡಿಯೋರು, ತುಂಬ ಕ್ರೂರಿಗಳು, ಕೇವಲ ರಕ್ತದಿಂದಲೇ ಬದುಕ್ತಾರೆ ಅಂತಾನೆ ಅಗ್ನಿ. ಎಲ್ಲೋ ಪುಸ್ತಕಗಳಲ್ಲಿ ಓದಿದ ನೆನಪಿದೆ ಅಂತಾಳು ಭೂಮಿಕಾ. ಆದರೆ ಈಗ ಅವರನ್ನೇ ನಾವು ಹಿಡಿಬೇಕು. ಎಷ್ಟೋ ಯುಗಗಳಿಂದ ಅವರು ಇದ್ದಾರೆ ಅಂತ ಹೇಳ್ಕೊಳ್ಳೋದೇ ಹೊರತು ಯಾರೂ ಅವರನ್ನು ನೋಡಿಲ್ಲ. ಆದರೆ ಅವರೆಲ್ಲ ನಾಶವಾಗಿದ್ದಾರೆ ಅಂದ್ಕೊಂಡಿದ್ದೆವು, ಆದರೆ ಇನ್ನು ಇದ್ದಾರೆ ಅಂತ ಒಬ್ಬ ವ್ಯಕ್ತಿ ಕಂಡು ಹಿಡಿದಿದ್ದಾರೆ. ಆದರೆ ಅವರಿಗೆ ಅವರನ್ನು ಹಿಡಿಯೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಸರ್ಕಾರ ಈ ಕೆಲಸವನ್ನು ನನಗೆ ಒಪ್ಪಿಸಿದೆ. ಇಲ್ಲಿ ಹತ್ತಿರದಲ್ಲಿ ಕಳೆದ 2 ವರ್ಷಗಳಿಂದ ಎಷ್ಟೋ ಹುಡುಗ ಹುಡುಗಿಯರು ನಾಪತ್ತೆ ಆಗ್ತಿದ್ದಾರೆ. ಸುಮಾರು ಸಾವಿರಾರು ಜನರು ನಾಪತ್ತೆಯಾಗಿದ್ದಾರೆ. ಅವರೆಲ್ಲರೂ ಆ ವ್ಯಾಂಪೈರ್ಗಳ ಪಾಲಾಗಿದ್ದಾರೆ ಅಂತ ನಂಬಲಾಗಿದೆ. ಅವ್ರ ಕುಟುಂಬಗಳ ಕಷ್ಟವನ್ನು ಕಂಡು ಸರ್ಕಾರ ಈ ಮಿಷನ್ ಪೂರ್ತಿ ಮಾಡಲು ಆರ್ಡರ್ ಕೊಟ್ಟಿದೆ. ಎಷ್ಟೋ ಜನ ಪ್ರಾಣ ತೆಗೆದವರನ್ನ ಹಿಡಿಯೋದು ನನಗೆ ಹೆಮ್ಮೆ ಅನಿಸ್ತಿದೆ. ಇವರನ್ನು ಹಿಡಿಯುವಾಗ ನಮಗೂ ಏನಾದರೂ ಆಗಬಹುದು, ಪ್ರಾಣಕ್ಕೂ ಅಪಾಯ ಇರಬಹುದು. ಆದರೆ ಅವರನ್ನು ಹಿಡಿದ್ರೆ ನಾವು ಎಷ್ಟೋ ಜನರ ಪ್ರಾಣಕ್ಕೆ ಶಾಂತಿ ಕೊಟ್ಟಂತಾಗುತ್ತೆ, ಎಷ್ಟೋ ಕುಟುಂಬಗಳಿಗೆ ನ್ಯಾಯ ಕೊಟ್ಟಂತಾಗುತ್ತೆ. ಹಾಗೆ ಇನ್ನು ಎಷ್ಟೋ ಪ್ರಾಣಗಳು ಹೋಗೋದನ್ನು ತಪ್ಪಿಸಬಹುದು ಅಂತಾರೆ. ಖಂಡಿತ ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಭೂಮಿಕಾ, ವರ್ಮ ಮತ್ತು ಸ್ನೇಹ ಹೇಳ್ತಾರೆ. ಆದರೆ ನೀವಿದನ್ನು ಉಚಿತವಾಗಿ ಮಾಡೋದು ಬೇಡ. ಈ 2 ವರ್ಷಗಳ ಕಾರ್ಯಕ್ಕೆ ನಾನು ಒಬ್ಬೊಬ್ಬರಿಗೆ 20 ಕೋಟಿ ರೂಪಾಯಿ ಕೊಡ್ತೀನಿ ಅಂತಾನೆ. ಒಮ್ಮೆಲೆ ಭೂಮಿಕಾ, ಏನು 20 ಕೋಟಿನಾ ಅಂತಾಳೆ. ಹೌದು, ಕಡಿಮೆ ಆಯಿತಾ ಅಂತಾನೆ. ಅದೇನು ಮಾತಾಡ್ತಿದ್ದೀರಿ, 20 ಕೋಟಿ ಅಂದರೆ ಖಂಡಿತ ಕಡಿಮೆ ಅಲ್ಲ, ತುಂಬ ಜಾಸ್ತಿ ಅಂತಾಳೆ ಭೂಮಿಕಾ. ವರ್ಮನಿಗೆ 20 ಕೋಟಿ ಅಷ್ಟೇನು ದೊಡ್ಡದಲ್ಲ, ಯಾಕಂದರೆ ಅವನ ಹತ್ರ ಈಗಾಗಲೇ ತುಂಬ ಹಣ ಇದೆ. ಆದರೆ ಈ 2 ವರ್ಷ ಸಾಹಸಗಳನ್ನ ಮಾಡ್ತಾ ಎಂಜಾಯ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದಾನೆ. ಅದರ ಭಾಗವಾಗಿ ಅಗ್ನಿಗೆ ಬೇಕಾದ ಕೆಲಸವನ್ನು ಮಾಡ್ತಾನೆ. ಆದರೆ ವರ್ಮ ಮತ್ತು ಭೂಮಿಕಾಗ ವ್ಯಾಂಪೈರ್ಗಳ ಮೇಲೆ ತುಂಬ ಕೋಪ ಬರುತ್ತೆ. ಯಾಕಂದರೆ ಮನುಷ್ಯನ ರಕ್ತ ಕುಡಿಯೋ ಕ್ರೂರಿಗಳು ಸಾವಿರಾರು ಜನರನ್ನು ಕೊಂದಿದ್ದಾರೆ ಅಂದರೆ ಅವರನ್ನು ಹೇಗಾದರೂ ಹಿಡಿಯಲೇಬೇಕು ಅಂತ ನಿರ್ಧರಿಸ್ತಾರೆ. ಕೂಡಲೇ ಅಗ್ನಿ ಎದ್ದು, ಸರಿ ನಾನು ಹೊರಡ್ತೀನಿ, ಸ್ವಲ್ಪ ಕೆಲಸ ಇದೆ, ಸಂಜೆ ನಾವು ಒಂದು ಪಾರ್ಟಿಗೆ ಹೋಗಬೇಕು, ಇವತ್ತು ನಮ್ಮ ಕೆಲಸದ ಮೊದಲನೇ ದಿನ ಅಂತಾನೆ. ಅದೇನು ನನಗೇನು ಅರ್ಥ ಆಗಲಿಲ್ಲ ಅಂತ ಸ್ನೇಹ. ಅರ್ಥ ಆಗದಿರೋಳು ಏನಿದೆ, ಇವತ್ತು ರಾತ್ರಿ ನಾವು ಒಂದು ಪಾರ್ಟಿಗೆ ಹೋಗ್ತಿದ್ದೀವಿ, ವ್ಯಾಂಪೈರ್ಗಳು ಖಂಡಿತ ಅಲ್ಲಿಗೆ ಬರ್ತಾರೆ ಅನಿಸುತ್ತೆ. ಯಾಕಂದರೆ ಎಲ್ಲಿ ಹುಡುಗ ಹುಡುಗಿಯರು ಹೆಚ್ಚಾಗಿರ್ತಾರೋ ಅಲ್ಲಿಗೆ ಅವರು ಬಂದು ಮನುಷ್ಯರನ್ನು ನಾಪತ್ತೆ ಮಾಡ್ತಿದ್ದಾರೆ. ಅಲ್ಲಿಗೆ ಹೋದರೆ ನಮಗೇನಾದರೂ ಸುಳ್ಳು ಸಿಗಬಹುದು ಅಂತಾನೆ. ಸರಿ, ಇದೆಲ್ಲ ತುಂಬ ಗೊಂದಲಮಯವಾಗಿದೆ ಅಂತ ಭೂಮಿಕಾ ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ. ಆದರೆ ಮುಂದೆ ಹೋಗುತ್ತಾ ಎಲ್ಲವೂ ತಿಳಿಯುತ್ತೆ ಅಂತ ವರ್ಮ ಹೇಳಿದ್ರಿಂದ ಅವಳು ಸುಮ್ಮನಿರ್ತಾಳೆ. ಕೂಡಲೇ ಅಗ್ನಿ ಹೊರಡೋದಕ್ಕೆ ಹೋಗ್ತಾನೆ. ಅವನ ಹಿಂದೆ ಸ್ನೇಹ ಕೂಡ ಹೋಗ್ತಾಳೆ. ಇವರು ತಿನ್ನೋ ಕೆಲಸದಲ್ಲಿರ್ತಾರೆ. ಹಾಗೆ ಹೊರಗೆ ಹೋಗಿ ಕಾರ್ ಹತ್ತೋ ಮುನ್ನ ಅಗ್ನಿ ಸ್ನೇಹಳನ್ನು ಗಟ್ಟಿಯಾಗಿ ಅಪ್ಕೊಂಡು ಮುತ್ಕೊಟ್ಟು ಹೋಗ್ತಾನೆ. ಇದೆಲ್ಲ ಒಳಗೆ ಕೂತಿದ್ದೀವಿ ಇಬ್ಬರಿಗೂ ಕಾಣಿಸುತ್ತೆ. ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಏನು ಸರ್ ಇದು ನಮಗೆ ಅಂದ್ಕೊಳ್ತಾರೆ. ನಿಜವಾಗಿ ಅವಳವನ ಗರ್ಲ್ ಫ್ರೆಂಡ್ ಇರ್ಬೋದಾ ಅಂತ ಭೂಮಿಕಾ. ಇಷ್ಟೆಲ್ಲ ನೋಡಿದ್ಮೇಲೆ ನಿನಗೆ ಆ ಡೌಟ್ ಯಾಕೆ ಬರ್ತಿದೆ ಅಂತಾನೆ ವರ್ಮ. ಅವಳು ನನ್ನ ಹತ್ರ ವರ್ತಿಸೋದನ್ನು ನೋಡಿದ್ರೆ ಯಾರಿಗಾದರೂ ಅನುಮಾನ ಬರುತ್ತೆ ಅಂತಾಳೆ ಭೂಮಿಕಾ. ಏನು ಮಾಡ್ತಾಳೆ ಅಂತಾನೆ ವರ್ಮ. ಅದೆಲ್ಲ ಯಾಕೆ ಬಿಡು, ತಿಂದು ರೆಡಿಯಾಗು, ನಾವು ಹೊರಗೋಗಿ ಶಾಪಿಂಗ್ ಮಾಡೋಣ ಅಂತಾಳೆ ಭೂಮಿಕಾ. ವರ್ಮ ಕೆಳಗಿನಿಂದ ಮೇಲಿನವರೆಗೆ ಅವಳನ್ನ ನೋಡಿ, ಶಾಪಿಂಗ್ ಬೇಡ, ಇರೋದ್ರಲ್ಲಿ ಹಾಕೋ, ನಿಜಕ್ಕೂ ನಿಮ್ಮ ಹುಡುಗಿಯರಿಗೆ ಯಾಕೆ ಶಾಪಿಂಗ್ ಅಂದರೆ ಅಷ್ಟು ಹುಚ್ಚು ಅಂತಾನೆ. ಅಷ್ಟರಲ್ಲೇ ಹೊರಗಿನಿಂದ ಬಂದ ಸ್ನೇಹ, ನನ್ನನ್ನು ಕರ್ಕೊಂಡು ಹೋಗ್ತೀಯಾ ಅಂತ ಭೂಮಿಕಾಳನ್ನು ನೋಡ್ತಾಳೆ. ಭೂಮಿಕಾ, ನಾನು ಊಟ ಮುಗೀತು ಅಂತ ಗಾಬರಿಯಾಗಿ ಎದ್ದಿನಿಂದ ಓಡಿ ಹೋಗ್ತಾಳೆ. ಸ್ನೇಹಾಳನ್ನು ನೋಡಿ ಅವಳಿಗೆ ಏನೋ ಅನಿಸಿ ಕೂಡಲೇ ತನ್ನ ರೂಮಿಗೆ ಹೋಗ್ತಾಳೆ. ಹಾಗೆ ಹೋದವಳು ಹೊರತು ಅವಳಿಗೆ ಜಾಸ್ತಿ ಬಗ್ಗೆ ಆಲೋಚನೆಗಳು. ನಾನು ಯಾಕೆ ಹಾಗೆ ಮಾಡಿದೆ, ಅವನು ಇಷ್ಟವಾದ ಮಾತಿಗೆ ಕುಡಿದ ಮತ್ತೆಲ್ಲ ಹಾಗೆ ಮಾಡೋದು, ಈಗ ಅವನು ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದಾನೋ ಏನೋ, ಅವನಿಗೆ ಮುಖ ಹೇಗೆ ತೋರಿಸ್ಲಿ ಅಂತ ತುಂಬ ಯೋಚಿಸ್ತಾ ಇರ್ತಾಳೆ. ಎಷ್ಟು ಯೋಚಿಸಿದ್ರು ಪ್ರಯೋಜನ ಇಲ್ಲ. ಮಾಡಿದ್ದು ಮಾಡಿ ಆಗಿದೆ ಅಂದ್ಕೊಂಡು ರಾತ್ರಿ ಪಾರ್ಟಿಗೆ ಹೋಗೋದಕ್ಕೆ ಯಾವ ಡ್ರೆಸ್ಸನ್ನು ಹಾಕ್ಕೊಳ್ಳಿ ಅಂತ ನೋಡ್ತಾಳೆ. ಅವರು ಹೋಗ್ತಾ ಇರೋದು ಪಾರ್ಟಿ ಎಂಜಾಯ್ ಮಾಡಲು ಅಲ್ವಲ್ಲ, ಅದಕ್ಕೆ ಅವಳು ಬ್ಲ್ಯಾಕ್ ಪ್ಯಾಂಟ್ ಮತ್ತು ಶರ್ಟ್ ಸೆಲೆಕ್ಟ್ ಮಾಡ್ಕೊಳ್ತಾಳೆ ರಾತ್ರಿಗಾಗಿ. ಹಾಗೆ ರೆಡಿ ಮಾಡ್ತಾಳೆ. ಸ್ನೇಹ, ವರ್ಮ ಮತ್ತು ಭೂಮಿಕಾ ರೆಡಿಯಾಗಿ ಅಗ್ನಿಗಾಗಿ ಕಾಯ್ತಿರ್ತಾರೆ. ಅಗ್ನಿ ಬಂದು ಬೇಗ ರೆಡಿ ಆಗ್ತಾರೆ. ಆಗ ಎಲ್ಲರೂ ತಮ್ಮ ರೂಮ್ನಿಂದ ಹೊರ ಬರ್ತಾರೆ. ಭೂಮಿಕಾ ಮತ್ತು ಸ್ನೇಹ ಒಟ್ಟಿಗೆ ಹೊರ ಬಂದಾಗ ಭೂಮಿಕಾಳನ್ನು ಕಂಡು ಸ್ನೇಹ ಅವಳನ್ನು ದಿಟ್ಟಿಸಿ ನೋಡ್ತಾಳೆ.
ಮತ್ತು ಭೂಮಿಕಾಗೆ ಬಂದ ರೀತಿ ಅನಿಸುತ್ತೆ, ಏನಿದೆ ಹುಡುಗಿ ಹೀಗೆ ನೋಡ್ತಾಳಲ್ಲ ಅಂದ್ಕೊಂಡು ಕೆಳಗೆ ಹೋಗ್ತಾಳೆ. ಎಲ್ರಿಗೂ ಈ ಸ್ನೇಹ ಯಾಕೆ ಹೀಗೆ ಮಾಡ್ತಿರಲ್ಲ ಅನಿಸ್ತಿದ್ಯಾ, ಅದರ ಬಗ್ಗೆ ಹೇಳ್ತೀನಿ ಹೇಳಿ. ಅವಳು ಒಬ್ಬಳು ಲೆಸ್ಬಿಯನ್. ಸ್ನೇಹಾಳಿಕೆ ಹುಡುಗಿಯರ ಮೇಲೆ ಫೀಲಿಂಗ್ಸ್ ಬರುತ್ತೆ, ಹಾಗೆ ಹುಡುಗರ ಮೇಲೂ ಬರುತ್ತೆ. ಅವಳು ಭೂಮಿಕಾಳನ್ನು ನೋಡಿದ ಮೊದಲ ದಿನವೇ ಅವಳ ಮೇಲೆ ಫೀಲಿಂಗ್ಸ್ ಬಂದಿದೆ. ಅಷ್ಟೇ ಅಲ್ಲದೆ ಭೂಮಿಕಾ ಕುಡಿದು ಬಟ್ಟೆ ಮೇಲೆ ವಾಂತಿ ಮಾಡಿಕೊಂಡಾಗ ವರ್ಮ ಸ್ನೇಹಾಳ ಸಹಾಯ ಕೇಳಿರ್ತಾನೆ. ಆಗ ಸ್ನೇಹ ಭೂಮಿಕಾಳ ಬಟ್ಟೆ ಬದಲಾಯಿಸಿರ್ತಾಳೆ. ಆಗ ಭೂಮಿಕಾಳನ್ನಾಗಿ ನೋಡಿದ್ರಿಂದ ಅವಳಿಗೆ ಫೀಲಿಂಗ್ಸ್ ಹೆಚ್ಚಾಗಿವೆ. ಅದಕ್ಕೆ ಅವಳು ನೋಡಿದಾಗಲೆಲ್ಲ ಹಾಗೆ ನೋಡ್ತಿರ್ತಾಳೆ. ಇನ್ನು ಎಲ್ಲರೂ ಹಾಲ್ನಲ್ಲಿ ಸೇರ್ತಾರೆ. ಅಲ್ಲಿ ಎಲ್ರಿಗೂ ಬ್ಲೂಟೂತ್ ಕೊಡ್ತಾನೆ. ಇದು ನಮ್ಮ ನಾಲ್ವರಿಗೂ ಕನೆಕ್ಟ್ ಆಗಿದೆ. ಒಬ್ರು ಮಾತಾಡಿದ್ರೆ ಉಳಿದವ್ರು ಕೇಳಿಸುತ್ತೆ. ಎಲ್ಲರೂ ಜಾಗರೂಕರಾಗಿರಿ ಅಂತ ಅಗ್ನಿ. ನಾವೀಗ ಹತ್ತಿರದಲ್ಲಿರೋ ಒಂದು ಬಾರ್ಗೆ ಹೋಗ್ತಿದ್ದೀವಿ. ಅಲ್ಲಿ ಒಂದು ಪಾರ್ಟಿ ನಡೆಯುತ್ತೆ. ಅದು ಕಾಡಿನ ಮಧ್ಯದಲ್ಲಿರೋದ್ರಿಂದ ಅಪಾಯವಾಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ನಾವು ಈಗ ಹುಡುಕ್ಬೇಕಾದ ಜಾಗ ಅದೇ ಅಂತ ನಾಲ್ವರು ಹೊರಡ್ತಾರೆ. ಆ ಬಾರ್ ಹೆಸರು ಕೇಳಿದ ತಕ್ಷಣ ಭೂಮಿಕಾಗೆ ದೇವ್ರೆ, ಕೆಲಸದ ಮೇಲೆ ಕೂಡ ಅದೇ ಬಾರ್ಗೆ ಹೋಗ್ಬೇಕಾ, ಈಗ ಜಾಸ್ಪರ್ ನನ್ನ ಮುಖ ಹೇಗೆ ತೋರಿಸ್ಲಿ ಅಂತ ತುಂಬ ಗಾಬರಿ ಆಗುತ್ತೆ. ಹಾಗೆ ಯೋಚಿಸ್ಲೇ ಹೋಗ್ತಾಳೆ. ಆ ಬಾರ್ ಹತ್ರ ಹೋಗ್ತಿದ್ದಂತೆ ಜೋರಾದ ಶಬ್ದಗಳು ಕೇಳಿಸುತ್ತವೆ. ಪಾರ್ಕಿಂಗ್ ಜಾಗಕ್ಕಿಂತ ಸ್ವಲ್ಪ ದೂರದಲ್ಲಿ ಅಗ್ನಿ ಎಲ್ಲರನ್ನ ಇಳಿಸ್ತಾನೆ. ಅವ್ನು ನಾಲ್ವರ ಜೊತೆಗೆ ಬಂದಿರೋದು ಯಾರಿಗೂ ತಿಳಿಬಾರ್ದು. ಮೊದಲು ವರ್ಮ ಮತ್ತು ಭೂಮಿಕಾ ಹೋಗಿ ಆಮೇಲೆ ನಾನು ಮತ್ತು ಸ್ನೇಹ ಬರ್ತೀವಿ ಅಂತಾರೆ. ಸರಿ ಅಂತ ಅವ್ರು ಮುಂದೆ ನಡ್ಕೊಂಡು ಹೋಗ್ತಾರೆ. ಭೂಮಿಕಾಳ ಮುಖದಲ್ಲಿನ ಗಾಬರಿ ಕಂಡು ವರ್ಮ ಹೇಳ್ತಾನೆ, ಏನಾಯಿತು, ಯಾಕಾಗಿದೆಯಾ ಅಂತ. ನೆನೆ ಕುಡಿದ ಮತ್ತಲ್ಲಿ ಏನೋ ಮಾಡಿದೆ ಅಂದೆಯಲ್ಲ, ಈಗ ಅವನಿಗೆ ಮುಖವನ್ನು ಹೇಗೆ ತೋರಿಸ್ಲಿ ಅಂತಾಳೆ. ಇನ್ನು ನೀನು ಅದೇ ಯೋಚನೆಯಲ್ಲಿ ಇದೆಯಾ, ಈಗ ನಾವು ಬಂದಿರೋದು ಬೇರೆ ಕೆಲಸದ ಮೇಲೆ, ಅವನ ಬಗ್ಗೆ ಓದಿಸೋದು ಬಿಟ್ಟು ಕೆಲಸದ ಕಡೆ ಗಮನ ಕೊಡು ಅಂತಾಳೆ. ಹೇಗೆ ಸಾಧ್ಯವನನ್ನು ನಾನು ಹೇಗೆ ಎದುರಿಸಲಿ, ಏನು ತಿಳಿದವಳಂತೆ ಹೇಗಿರಲಿ ಅಂತಾಳೆ. ಸರಿ ಅದೆಲ್ಲ ಬಿಡು, ನಿಂಗೆ ಯಾರಾದರೂ ಅನುಮಾನಾಸ್ಪದವಾಗಿ ಕಂಡ್ರೆ ಅವ್ರ ಫೋಟೋ ತೆಗೆದು ಇಟ್ಕೋ ಅಂತಾನೆ ವರ್ಮ. ಭೂಮಿಕಾ ಸರಿ ಅಂತ ತಲೆ ಅಲ್ಲಾಡಿಸ್ತಾಳೆ. ಬಾಗಿಲವರೆಗೆ ಜೊತೆಗೆ ಹೋಗಿ ಆಮೇಲೆ ಇಬ್ಬರು ಬೇರೆಯಾಗಿ ಹೋಗ್ತಾರೆ. ಒಳಗೋದು ಸ್ವಲ್ಪ ಹೊತ್ತಿಗೆ ಅಲ್ಲಿ ಕೆಲಸ ಮಾಡೋರು ಭೂಮಿಕಾ ಹತ್ರ ಬಂದು ಮರಿ ಮೇಡಮ್ ಅಂತ ವೆಲ್ಕಮ್ ಮಾಡ್ತಾರೆ. ಭೂಮಿಕಾಗೆ ಶಾಕ್ ಆಗುತ್ತೆ. ಅವ್ರು ಯಾಕೆ ಹೀಗೆ ರಿಸೀವ್ ಮಾಡಿದ್ರು ಅಂತ ಅವಳಿಗೆ ಗೊತ್ತು. ಯಾಕಂದರೆ ಅವ್ರ ಬಾಸಿ ಹುಡುಗಿ ಮೇಲೆ ವಿಶೇಷ ಕಾಳಜಿ ತೋರಿಸ್ತಿರೋದು ಅವ್ರಿಗೆ ತಿಳಿದಿದೆ. ಅಷ್ಟೇ ಅಲ್ಲದೆ ಇನ್ನು ದೊಡ್ಡ ವಿಷಯ ಏನೆಂದರೆ ಅವ್ರ ಬಾಸ್ಗೆ ಹುಡುಗಿ ಮುತ್ತು ಕೊಟ್ಟರು, ಅವನೇನು ಅಂದಿಲ್ಲ. ಹಾಗಾಗಿ ಅವರಿಗೆ ಓನರಮ್ಮ ಸಿಕ್ಬಿಟ್ರು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಆದರೆ ಅವರಾಗಿ ರಿಸೀವ್ ಮಾಡಿದ ಭೂಮಿಕಾಗೆ ತುಂಬ ನಾಚಿಕೆ ಅನಿಸ್ತು. ಅಯ್ಯೋ, ಈಗ ನಾನು ಏನು ಮಾಡಲಿ ಅಂದ್ಕೊಳ್ತಾಳೆ. ಬಂದು ಕೂತ್ಕೊಳ್ಳಿ ಅಂತ ಅವಳನ್ನ ಒಂದು ಸ್ಪೆಷಲ್ ಟೇಬಲ್ ಹತ್ರ ಕೂರಿಸ್ತಾರೆ. ನಿಮ್ಗೆ ಏನು ಬೇಕು ಹೇಳಿ, ಕೂಡಲೇ ತರ್ತೀವಿ ಅಂತಾರೆ. ಏನಾದರೂ ತನ್ನಿ, ಸದ್ಯಕ್ಕೆ ನಾನು ಸ್ವಲ್ಪ ಒಬ್ಬಳನ್ನೇ ಬಿಡಿ ಅಂತ ನಾಚಿಕೆಯಿಂದ ಹೇಳ್ತಾಳೆ. ಸರಿ ಮೇಡಮ್ ಅಂದ್ಕೊಂಡು ಅವರು ಹೋಗ್ತಾರೆ. ಅಮ್ಮಯ್ಯ, ಈಗ ಪ್ರಶಾಂತವಾಗಿದೆ ಅಂತ ಅಲ್ಲಿ ನಡೀತಾ ಇರೋ ಪಾರ್ಟಿಯಲ್ಲಿ ಜನರನ್ನ ಗಮನಿಸೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ತಿರುಗ್ತಾ ಅವಳಿಗೆ ಅನುಮಾನ ಬಂದವರೆಲ್ಲ ಫೋಟೋ ತೆಗೆಯೋದಕ್ಕೆ ಶುರು ಮಾಡ್ತಾಳೆ. ಆಗ ಸಡನ್ನಾಗಿ ಯಾರೋ ಅವಳನ್ನ ಪಕ್ಕಕ್ಕೆ ಎಳೆದಂತಾಗುತ್ತೆ. ಯಾರಂತ ನೋಡಿದ್ರೆ ಜಾಸ್ಪರ್ ನಡೀತಿದ್ದವಳನ್ನ ಹಿಡಿದು ಒಂದು ಇಕ್ಕಟ್ಟಾದ ಜಾಗಕ್ಕೆ ಎಳಿತಾನೆ. ಒಮ್ಮೆಲೆ ಜೋರಾಗಿ ಉಸಿರು ಬಿಡ್ತಾ, ಏನು ಮಾಡ್ತಿದ್ದೀರಿ ನೀವು ಅಂತಾಳೆ. ನೀನು ಪಾಡಿಗೆ ಮುತ್ತು ಕೊಟ್ಟು ಹೊರಟೋದೆ, ಮತ್ತು ನನ್ನ ಪರಿಸ್ಥಿತಿ ಏನು ಅಂತಾನೆ ಜಾಸ್ಪರ್. ನೀವೇನು ಮಾಡ್ತಿದ್ದೀರಿ, ನನಗೆ ಅರ್ಥ ಆಗ್ತಿಲ್ಲ ಅಂತಾಳೆ ಭೂಮಿಕಾ. ಅರ್ಥ ಆಗ್ತಿಲ್ವಾ ಅಂತ ಅವಳ ಹತ್ರ ಬರ್ತಾನೆ. ಕೂಡಲೇ ಭೂಮಿಕಾ ತನ್ನೆರಡು ಕೈಗಳನ್ನ ಅವನ ಎದೆ ಮೇಲೆ ತಡೆಯುತ್ತಾ, ನಾನು ನಿನ್ನೆ ಅಮಲಿನಲ್ಲಿ ಆಗ ಮಾಡಿದೆ, ಆದರೆ ನೀವು ಹೀಗೆ ಹತ್ರ ಬರ್ತಿದ್ದೆ, ನನ್ನ ಹೃದಯದ ಬಡಿತ ಜಾಸ್ತಿ ಆಗ್ತಿದೆ ಅಂತ ಏನೇನೋ ಮಾತಾಡ್ತಿರ್ತಾಳೆ. ಆಗ ಭೂಮಿಕಾಳ ಕಿವಿಯಲ್ಲಿದ್ದ ಬ್ಲೂಟೂತ್ನಲ್ಲಿ ಅಗ್ನಿ ಧ್ವನಿ ಕೇಳಿಸುತ್ತೆ. ಎಲ್ಲರೂ ಎಲ್ಲಿದ್ದೀರಾ, ಬೇಗ ಮೇನ್ ಗೇಟ್ ಹತ್ರ ಬನ್ನಿ ಅಂತ ಹೇಳಿರ್ತಾನೆ. ಆದರೆ ಜಾಸ್ಪರ್ ಅಷ್ಟು ಹತ್ರ ಇರುವಾಗ ಭೂಮಿಕಾಗೆ ಅಗ್ನಿಗೆ ಈಗ ಉತ್ತರ ಕೊಡಬೇಕಂತ ತಿಳಿಲಿಲ್ಲ. ನಿಜಕ್ಕೂ ಏನು ಮಾತಾಡಬೇಕಂತ ಅರ್ಥ ಆಗಲಿಲ್ಲ. ತುಂಬ ಹೊತ್ತು ಭೂಮಿಕಾ ಉತ್ತರ ಕೊಡ್ತಿದ್ದಾಗ ಅಗ್ನಿ ಮತ್ತೆ ಎಲ್ಲರೂ ಈಗ ಬರ್ತಾ ಇರೋ ಹೊಗೆನ ಸೇವಿಸಬೇಡಿ ಅಂತ ಎಚ್ಚರಿಸ್ತಾನೆ. ಹೊಗೆನಾ ಅಂತ ಎಲ್ಲರೂ ಸುತ್ತಲೂ ನೋಡ್ತಾರೆ. ಒಂದು ವಿಚಿತ್ರವಾದ ಹೊಗೆ ಬರೋದಕ್ಕೆ ಶುರುವಾಗುತ್ತೆ. ಅದನ್ನು ಗಮನಿಸಿದ ಜಾಸ್ಪರ್ ಅದೆಲ್ಲಿಂದ ಬರ್ತಿದೆ ಅಂತ ನೋಡಲು ಭೂಮಿಕಾಳ ಕೈ ಹಿಡಿದು ಹೊರಗೆ ಹೋಗ್ತಾನೆ. ಎಲ್ಲರೂ ಆ ಹೊಗೆ ಕಂಡು ಭಯಪಟ್ಟು ಅತ್ತ ಇತ್ತ ಓಡೋದಕ್ಕೆ ಶುರು ಮಾಡ್ತಾರೆ. ಆ ಗದ್ದಲದಲ್ಲಿ ಭೂಮಿಕಾಳ ಬ್ಲೂಟೂತ್ ಕೆಳಗೆ ಬಿದ್ದು ಹೋಗುತ್ತೆ. ಅಗ್ನಿ ಹೇಳಿದಂತೆ ವರ್ಮ ಮತ್ತು ಸ್ನೇಹ ಹೊರಗೆ ಬರ್ತಾರೆ. ಅವರ ಆ ಹೊಗೆ ಸೇವಿಸದೆ ಮಾಸ್ಕ್ ಹಾಕ್ಕೊಳ್ತಾರೆ. ಆದರೆ ಆ ಹೊಗೆ ತಿಳಿಯದೆಯೇ ಭೂಮಿಕಾಳ ದೇಹ ಸೇರುತ್ತೆ. ಅವಳು ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.